ಹಚ್ಕೊಬೋದು. ಇದನ್ನು ಬಂದು ನೀವು 10 ರಿಂದ 15 ನಿಮಿಷದವರೆಗೂ ಬಿಡ್ಬೋದು ಹಚ್ಬಿಟ್ಟು. ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ಇದನ್ನು ವಾಶ್ ಮಾಡ್ಕೊಬೇಕು. ನೋಡಿ ಈ ರೀತಿ ಬರ್ತಿದ್ದು 15 ನಿಮಿಷ ಬಿಟ್ಟು ಇದನ್ನು ನೀಟಾಗಿ ತೊಳ್ಕೊಂಡ್ರೆ ಸಾಕು. ಉಗುರು ಬೆಚ್ಚಗಿರೋ ನೀರಾದರೆ ಸಾಕು, ತುಂಬ ಬಿಸಿ ಬಳಸಬಾರ್ದು. ನೋಡಿ ನಿಮಗೆ ಈಗ ನೋಡಿ ಕೈ ಡಿಫ್ರೆನ್ಸ್ ಕಾಣ್ತಾ ಇದೆ ಅನ್ಕೊತೀನಿ. ತುಂಬ ಅಂದರೆ ತುಂಬ ಸಾಫ್ಟಾಗೆ, ಒಂದು ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದು ರಿಸಲ್ಟ್ ಸಿಗುತ್ತೆ. ಮೊದಲನೇದಿದು. ಬನ್ನಿ ಎರಡನೇ ಫೇಸ್ ಪ್ಯಾಕ್ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನೋಡಿ ನಾನು ಫ್ರೆಶ್ ಕ್ಯಾರೆಟ್ನ ನಾನು ಚೆನ್ನಾಗಿ ಪೇಸ್ಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. 2 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದಂತೂ ನಮ್ಮ ತ್ವಚೆ ಹೊಳಪು ಜಾಸ್ತಿ ಮಾಡುತ್ತೆ. ವಿಟಮಿನ್ ಸಿ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಇದರಲ್ಲಿ. ಬೀಟಾ ಕ್ಯಾರೋಟಿನ್ನು ಚರ್ಮಕ್ಕಂತೂ ನೈಸರ್ಗಿಕ ಕಾಂತಿ ನೀಡುತ್ತೆ. 2 ಟೀ ಸ್ಪೂನ್ ಕ್ಯಾರೆಟ್ ಪೇಸ್ಟ್ಗೆ 1 ಟೀ ಸ್ಪೂನ್ ಅಷ್ಟು ಹನಿ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಇದ್ರ ಬೆನಿಫಿಟ್ಟು ಅಷ್ಟೇ, ಹೇಳೋಕೆ ಹೋದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ. ಅಷ್ಟು ಬೆನಿಫಿಟ್ಸ್ ಇದೆ ಇದಕ್ಕೆ ನಾನು ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ನಮ್ಮ ಹದಕ್ಕೆ ತಕ್ಕ ಹಾಗೆ ಸ್ವಲ್ಪ ಹಸಿ ಹಾಲನ್ನು ಬಳಸಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮುಖದಲ್ಲಿ ಎಂಥ ಕಪ್ಪು ಕಲೆ ಇದ್ರೂ ಕೂಡ ಇದು ನಿವಾರಣೆ ಮಾಡುತ್ತೆ. ಇದು ನೀವು ಹಚ್ಚುತ್ತಾ ಇದ್ರೆ ವಾರಕ್ಕೆ 1 ರಿಂದ 2 ಸತಿ ಹಚ್ಚುತ್ತಾ ಇದ್ರೆ ಮುಖದಲ್ಲಿರೋ ಮೊಡವೆ ಇರ್ಬೋದು, ಆಮೇಲೆ ತೇವಾಂಶನ ತುಂಬ ಚೆನ್ನಾಗಿದು ಕಾಪಾಡ್ಕೊಳ್ಳುತ್ತೆ. ತುಂಬ ಹೈಡ್ರೇಟ್ ಆಗಿ ಇಟ್ಕೊಳ್ಳುತ್ತೆ ನಮ್ಮ ತ್ವಚೆನ ಇದು. ನೋಡಿ ಈ ರೀತಿ ಪೇಸ್ಟ್ ಕನ್ಸಿಸ್ಟೆನ್ಸಿಲಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಇದನ್ನು ಕೂಡ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ನಾವು ತೆಳುವಾಗಿ ಹಾಕಬಾರ್ದು, ಸ್ವಲ್ಪ ತಿಕ್ಕಾಗಿ ಹಾಕೋಬೇಕು ಪ್ಯಾಕು. ನೋಡಿ ಈ ರೀತಿ ತಿಕ್ಕಾಗಿ ಹಾಕ್ಕೊಂಡು ಇದು 10 ರಿಂದ 15 ನಿಮಿಷದವರೆಗೂ ಬಿಟ್ಟು ನಾವು ತಣ್ಣೀರಲ್ಲಿ, ನಾರ್ಮಲ್ ನೀರಲ್ಲಿ ನಾವು ಮುಖ ತೊಳ್ಕೊಬೇಕು. ತುಂಬ ಫ್ರೆಶ್ ಫೀಲ್ ಆಗುತ್ತೆ. ಈ ಫೇಸ್ ಪ್ಯಾಕ್ ಹಾಕೊಂಡಾಗಂತೂ ಹೊರಗಡೆ ಎಲ್ಲ ನಾವು ಹೋಗಿ ಬಂದು ಟಯರ್ಡ್ ಅನಿಸ್ದಾಗೆ ಈ ಫೇಸ್ ಪ್ಯಾಕ್ನ ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ರಿಲೀಫ್ ಸಿಗುತ್ತೆ ನಮಗೆ. ಅಷ್ಟು ಚೆನ್ನಾಗಿದ್ದು ರಿಸಲ್ಟ್ ಕೊಡುತ್ತೆ. ಆಮೇಲೆ ನಮಗೆ ಈ ವಯಸ್ಸಾಗುವಿಕೆ ಲಕ್ಷಣ ಬರುತ್ತೆ ನೋಡಿ, ಅದನ್ನು ಕೂಡ ನಿಯಂತ್ರಣ ಮಾಡುತ್ತೆ. ಇಲ್ಲಿ ನೋಡಿ ಇದನ್ನು ನಾವು ಜ್ಯೇಷ್ಠ ಮಧು ಅಂತ ಕರಿತೀವಿ. ನೋಡಿ ಇದನ್ನು ಅತಿ ಮಧುರ ಅಂತ ಕೂಡ ಕರೀತಾರೆ. ಜ್ಯೇಷ್ಠ ಮಧು, ಅತಿ ಮಧುರ, ಈ ರೀತಿ ತುಂಬ ಹೆಸರುಗಳು ಇದನ್ನು ಕರೀತಾರೆ. ಇದನ್ನು ಕೂಡ ನಾನಿಲ್ಲಿ ಪೌಡ್ರ್ ಮಾಡಿಸಿ ಇಟ್ಕೊಂಡಿದ್ದೀನಿ. ನೋಡಿ ಇದು ನಾನು ಮಿಕ್ಸಿಯಲ್ಲೇ ಪೌಡ್ರ್ ಮಾಡಿರೋ ಅಂಥದ್ದು. ಇದನ್ನೆಲ್ಲ ನಾವು ಈಸಿಯಾಗಿ ಮನೆಯಲ್ಲೇ ಕೂಡ ನಾವು ರೆಡಿಮೇಡ್ ಅದು ರಾ ಪ್ರಾಡಕ್ಟ್ ತಂದುಬಿಟ್ಟು ನಾವು ಮನೇಲೇ ಪೌಡ್ರ್ ಮಾಡ್ಕೊಬೋದು. ತುಂಬ ಚೆನ್ನಾಗೇ ಬರುತ್ತಿದ್ದು. ನಿಮಗೆ ರಾ ಪ್ರಾಡಕ್ಟ್ ತೊಗೊಂಡ್ರೆ ರೇಟ್ ಕೂಡ ಕಮ್ಮಿ ಬೀಳುತ್ತೆ. ನೋಡಿ ಇಲ್ಲಿ ನಾನು 1 ಟೀ ಸ್ಪೂನ್ ಅಷ್ಟು ಸೇರಿಸ್ಕೊತಾ ಇದ್ದೀನಿ. ಓಕೆ, ನಾನು ಇವಾಗ ಇದಕ್ಕೆ ಗಟ್ಟಿ ಮೊಸರು ಹುಳಿ ಇರಬಾರ್ದು, ಫ್ರೆಶ್ ಮೊಸರು ಯೂಸ್ ಮಾಡಬೇಕು. ಗಟ್ಟಿ ಮೊಸರನ್ನ ಬಳಸ್ತಾ ಇದ್ದೀನಿ. ಮೊಸರು ಕೆಲವ್ರಿಗೆ ಸ್ಕಿನ್ಗೆ ಆಗಲ್ಲ ಅನ್ನೋರು ರೋಸ್ ವಾಟರ್ ಕೂಡ ಬಳಸ್ಕೊಬೋದು. ಬಟ್ ಮೊಸರುಗೆ ಜ್ಯೇಷ್ಠ ಮಧು ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಮೊಸರು ಜೊತೆ ನಾವು ಈ ಜ್ಯೇಷ್ಠ ಮಧು ಪೌಡರ್ನ ಮಿಕ್ಸ್ ಮಾಡಿದಾಗ ಇದಂತೂ ನಮ್ಮ ಮುಖನ ಕಾಂತಿ ತುಂಬ ಅಂದರೆ ತುಂಬ ಗ್ಲೋ ಮಾಡುತ್ತೆ. ಕಾಂತಿ ಹೆಚ್ಚಿಸುತ್ತೆ, ಹೊಳಪು ಕೊಡುತ್ತೆ, ಕಪ್ಪು ಕಲೆ ಎಲ್ಲ ಕಮ್ಮಿ ಮಾಡುತ್ತೆ, ಆಮೇಲೆ ಮೊಡವೆ ಕಮ್ಮಿ ಮಾಡುತ್ತೆ. ಉರಿಯೂತ, ನಮಗೆ ತುರಿಕೆ ಇರುತ್ತೆ ನೋಡಿ, ಚರ್ಮದ ಅಲರ್ಜಿ, ಉರಿಯೂತ, ಇದನ್ನೆಲ್ಲ ಕಮ್ಮಿ ಮಾಡುತ್ತೆ. ಇದ್ರ ಬಗ್ಗೆನೂ ಹೇಳಕ್ಕೆ ಹೋದರೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಅಷ್ಟೊಂದು ಇದು ಕೂಡ ತುಂಬ ಅಂದರೆ ತುಂಬ ಹಳೆ ಕಾಲದಿಂದ ಬಳಸ್ತಾ ಇದ್ದಂಥ ರೆಮಿಡಿ. ಇದು ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದು ನೋಡಿ ಯಾವ ರೀತಿ ಹಚ್ಕೊಳ್ಳೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಇದು ಕೂಡ ಸ್ವಲ್ಪ ತಿಕ್ಕಾಗಿ ಹಚ್ಕೋಬೇಕು, ತುಂಬ ತೆಳುವಾಗಿ ಹಚ್ಕೊಳ್ಳೋಕೆ ಹೋಗಬಾರ್ದು. ಆಮೇಲೆ ಇದು ಸ್ವಲ್ಪ ಘಾಟ್ ಇರುತ್ತೆ, ಸೊ ಕಣ್ಣತ್ರ ನಿಮಗೆ ತುಟಿ ಸುತ್ತ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಇದು ಕೂಡ ನಿಮ್ಮ ಸ್ಕಿನ್ಗೆ ಆಗುತ್ತಾ ಇಲ್ವಾ ಅಂತ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಆಮೇಲೆ ನೀವು ಮುಖಕ್ಕೆ ಹಚ್ಕೊಳ್ಳಿ. ನೋಡಿ ಇದು ಅಷ್ಟೇ, ನಮಗೆ 10 ರಿಂದ 15 ನಿಮಿಷಗಳ ಕಾಲ ಬಿಟ್ಬಿಟ್ಟು ತಣ್ಣೀರಲ್ಲಿ ತೊಳ್ಕೊಂಡ್ರೆ ಸಾಕು. ಬನ್ನಿ ನೆಕ್ಸ್ಟ್ ಫೇಸ್ ಪ್ಯಾಕ್ ಹೋಗೋಣ. ನೋಡಿ ಈ ರೀತಿ ಆಲೂಗಡ್ಡೆನ ಸಿಪ್ಪೆನ ತೆಗೆದುಬಿಟ್ಟು ನಾನು ತುರಿದುಬಿಟ್ಟು ಇಟ್ಕೊಂಡಿದ್ದೀನಿ. ಅದ್ರ ರಸನ ಈ ರೀತಿ ನಾನು ಹಿಂಡಿ ತೆಕ್ಕೊತೀನಿ. ನೋಡಿ ಇದು ಈ
ಚಿಪ್ಪೆ ಕೂಡ ನಾವೇನು ಬಿಸಾಕಬೇಕು ಅಂತೀನಿಲ್ಲ, ಇದು ಕೂಡ ನೀವು ಸ್ಕ್ರಬ್ ರೀತಿ ಕೂಡ ನೀವು ಯೂಸ್ ಮಾಡ್ಕೊಬೋದು. ಬರೀ ರಸದಲ್ಲಿ ಕೂಡ ನೀವು ಯೂಸ್ ಮಾಡ್ಬೋದು. ನೋಡಿ ನಾನಿಲ್ಲಿ 2 ಟೀ ಸ್ಪೂನಷ್ಟು ಆಲೂಗಡ್ಡೆ ರಸನ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಜೇನುತುಪ್ಪ. ಇಷ್ಟೇ. ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಕೂಡ ಅಷ್ಟೇ, ನಮಗೆ ಮುಖದ ಕಾಂತಿ ಹೆಚ್ಚಿಸುತ್ತೆ, ಕಪ್ಪು ಕಲೆಗಳನ್ನ ಕಮ್ಮಿ ಮಾಡುತ್ತೆ. ಮತ್ತು ಈ ಕಣ್ಣಿನ ಸುತ್ತ ನಮಗೇನು ಕಪ್ಪು ಬರುತ್ತೆ ನೋಡಿ, ಡಾರ್ಕ್ ಸರ್ಕಲ್ಸು, ಅದನ್ನೆಲ್ಲ ತುಂಬ ಚೆನ್ನಾಗಿದು ಹೋಗ್ಲಾಡಿಸುತ್ತೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ ಇದೆ. ಸೊ ಚರ್ಮವನ್ನು ನುಣ್ಣಾಗಿಡಲು ಸಹಾಯ ಮಾಡುತ್ತೆ ಇದು. ನೋಡಿ ಇಷ್ಟೇ, ಇದು ರೆಡಿ ಆಯಿತು. ಜಸ್ಟ್ 2 ಇಂಗ್ರೀಡಿಯೆಂಟ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ನಮ್ಮ ಚರ್ಮನಂತೂ ತುಂಬ ಶೈನಿಂಗ್ ಆಗಿ ಇಟ್ಕೊಳ್ಳುತ್ತಿದ್ದು. ನೋಡಿ ಇದನ್ನ ಜಸ್ಟ್ ಒಂದು ಕಾಟನಲ್ಲಿ ನಾವು ಡಿಪ್ ಮಾಡಿಬಿಟ್ಟು ಹಚ್ಕೊಂಡ್ರೆ ಸಾಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಇದು ಕೂಡ ರಿಸಲ್ಟ್ ಕೊಡುತ್ತೆ. ಇಂಗ್ರೀಡಿಯೆಂಟ್ಸ್ ಕಮ್ಮಿ ಇರ್ಬೋದು, ಬಟ್ ರಿಸಲ್ಟ್ ಮಾತ್ರ ತುಂಬ ಚೆನ್ನಾಗಿ ಕೊಡುತ್ತೆ. ಮನೇಲಿ ಏನಿರುತ್ತೋ ಅದರಲ್ಲಿ ಹಚ್ಕೊಳ್ಳೋದಕ್ಕೆ ಇದು ನಿಮಗೆ ಯೂಸ್ ಆಗಲಿ ಅಂತ ಕೆಲವೊಂದು ಐಡಿಯಾಗಳನ್ನ ನಾನಿಲ್ಲಿ ಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ ಈ ರೀತಿ ಅಪ್ಲೈ ಮಾಡಿ. ಇದು ಅಷ್ಟೇ, ಒಂದು 10 ರಿಂದ 15 ನಿಮಿಷ ಬಿಟ್ಟು ನೀವು ತಣ್ಣೀರಲ್ಲಿ ತೊಳ್ಕೊಳ್ಳಿ, ಬಿಸಿನೀರು ಬಳಸಕ್ಕೆ ಹೋಗ್ಬೇಡಿ ಇದಕ್ಕೆ. ನೋಡಿ ಈ ರೀತಿ ಇದನ್ನ 2 ಸತಿ ಅಪ್ಲೈ ಮಾಡಿ. ಒಂದ್ಸಲಿ ಹಚ್ಚಿ ಡ್ರೈ ಆದಮೇಲೆ ಇನ್ನೂ ಒಂದ್ಸತಿ ಅದ್ರ ಮೇಲೆ ಅಪ್ಲೈ ಮಾಡಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ನೆಕ್ಸ್ಟ್ ಫೇಸ್ ಪ್ಯಾಕ್ ಹೋಗೋಣ. ಇಲ್ಲಿ ನೋಡಿ, ಮುಲ್ಟಾನಿ ಮಿಟ್ಟಿನ 1 ಟೀ ಸ್ಪೂನಷ್ಟು ತೊಗೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ರೋಸ್ ಪೌಡರು, ಪನ್ನೀರ್ ಗುಲಾಬಿ ಅಂತ ಕರೀತಾರಲ್ಲ, ಅದನ್ನು ನಾನೇ ಪೌಡ್ರ್ ಮಾಡಿ ಇಟ್ಕೊಂಡಿರೋವಂಥದ್ದು. ತೊಗೊಂಬಂದು ನೆರಳಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರೋವಂಥದ್ದು. ಇದಕ್ಕೆ ಸೇಮು 1.5 ಟೀ ಸ್ಪೂನಷ್ಟು ರೋಸ್ ವಾಟರ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮುಲ್ಟಾನಿ ಮಿಟ್ಟಿ ಅಂತೂ ಮುಖದಲ್ಲಿರೋ ಎಣ್ಣೆ ಅಂಶನ ಹೀರ್ಕೊಳ್ಳುತ್ತೆ, ಚರ್ಮನ ಸ್ವಚ್ಛಗೊಳಿಸುತ್ತೆ, ಕ್ಲೀನ್ ಮಾಡುತ್ತೆ, ಮುಖನ ಮೊಡವೆನ ನಿವಾರಣೆ ಮಾಡುತ್ತೆ. ಆಮೇಲೆ ಮುಖದಲ್ಲಿ ರಂಧ್ರಗಳು ಆಳವಾಗಿ ಸ್ವಚ್ಛಗೊಳಿಸುತ್ತೆ, ಮೊಡವೆನ ಬರದಂತೆ ಇದು ತಡೆಯುತ್ತೆ. ಇನ್ನು ರೋಸ್ ಗುಲಾಬಿ ಅಂತೂ ನಮಗೆ ಚರ್ಮಕ್ಕೆ ತುಂಬ ಅಂದರೆ ತುಂಬ ತಂಪು ಕೊಡುತ್ತೆ, ಹೈಡ್ರೇಟ್ ಆಗಿ ಇಟ್ಕೊಳ್ಳುತ್ತೆ. ಉರಿ ಅಥವಾ ಕೆಂಪಾಗುತ್ತಲ್ಲ ಮುಖ, ಅದನ್ನು ನಮಗೆ ಕಮ್ಮಿ ಮಾಡುತ್ತೆ. ಈ ಚಿಂಗು ಇದೆಲ್ಲ ಆಗುತ್ತಲ್ಲ, ಇದನ್ನು ಕೆಂಪು ಅದನ್ನೆಲ್ಲ ಕಮ್ಮಿ ಮಾಡುತ್ತೆ. ನೋಡಿ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ, 10 ರಿಂದ 15 ನಿಮಿಷದ ಕಾಲ ಬಿಡಬೇಕು. ತಣ್ಣೀರಲ್ಲೇ ಮುಖ ತೊಳಿಬೇಕು, ಇದನ್ನು ಬಿಸಿನೀರು ಬಳಸಬಾರ್ದು. ಇದಂತೂ ಮುಖಕ್ಕೆ ಹಚ್ಚಿದ ತಕ್ಷಣವೇ ರಿಲೀಫ್ ಕೊಡುತ್ತೆ, ಒಂಥರ ಕೂಲ್ ಫೀಲ್ ಆಗುತ್ತೆ. ಹೊರಗಡೆ ಎಲ್ಲ ನಾವು ಹೋಗಿ ಟಯರ್ಡ್ ಆಗಿ ಬಂದವ್ರಿಗೆ ಇದನ್ನು ಮುಖಕ್ಕೆ ಹಚ್ಕೊಂಡ್ರೆ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಶೈನಿಂಗ್ ಕೊಡುತ್ತೆ ಸ್ಕಿನ್ಗೆ. ಬನ್ನಿ ನೆಕ್ಸ್ಟ್ ಫೇಸ್ ಪ್ಯಾಕ್ಗೆ ಹೋಗೋಣ. ಇಲ್ಲಿ ನೋಡಿ, ನಾನಿಲ್ಲಿ ಸೌತೆಕಾಯಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ. ಏನಪ್ಪ ಇದು ಅಡುಗೆಗೆ ಬಳಸೋದು ಅನ್ಬೇಡಿ, ಇದು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಕಿನ್ಗೆ ಬೆನಿಫಿಟ್ ಕೊಡುತ್ತೆ. ನೋಡಿ, ಒಂದು 6 ರಿಂದ 7 ಪೀಸಷ್ಟು ಸೌತೆಕಾಯಿ, ಒಂದು ಸಣ್ಣ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು. ಯಾವುದೇ ರೀತಿ ನೀರು ಸೇರಿಸೋದು ಬೇಡ, ಜಸ್ಟ್ ಇದನ್ನು ಹಾಗೆ ಪೇಸ್ಟ್ ಮಾಡಿಕೊಂಡ್ರೆ ಸಾಕು. ಇದು ಕೂಡ ಅಷ್ಟೇ, ಮೊಡವೆನ ನಿವಾರಣೆ ಮಾಡುತ್ತೆ, ಚರ್ಮಕ್ಕೆ ತಂಪು ಮತ್ತು ಹೈಡ್ರೇಷನ್ ಇಟ್ಕೊಳ್ಳುತ್ತೆ. ಬಿಸಿಲಿಂದ ಕಪ್ಪಾಗುವಂಥ ಟ್ಯಾನ್ ಏನಿದೆ ಅದು ಕೂಡ ನಮಗೆ ರಿಮೂವ್ ಮಾಡುತ್ತಿದ್ದು. ಆಮೇಲೆ ಕಣ್ಣಿನ ಸುತ್ತ ಏನು ಕಪ್ಪಾಗುತ್ತೆ ನೋಡಿ, ಅದು ಕೂಡ ನಿವಾರಣೆ ಮಾಡುತ್ತೆ. ಎಣ್ಣೆ ಅಂಶ ಕೂಡ ಇದು ಕಮ್ಮಿ ಮಾಡುತ್ತೆ, ಅಂದರೆ ಎಣ್ಣೆ ಜಿಡ್ಡಿನ ಅಂಶ ಮುಖದಲ್ಲಿ ಕುತ್ಕೊಳ್ಳುತ್ತಲ್ಲ, ಅದನ್ನೆಲ್ಲ ಕಮ್ಮಿ ಮಾಡುತ್ತೆ. ಆಮೇಲೆ ಸ್ಕಿನ್ನ ಟೈಟ್ ಮಾಡುತ್ತೆ. ಇದು ಇಷ್ಟು ಬೆನಿಫಿಟ್ಸ್ ಇದೆ. ಆಮೇಲೆ ನ್ಯಾಚುರಲ್ಗೆ ಶೈನಿಂಗ್ ಕೊಡುತ್ತೆ. ನಮಗೆ ಈ ವಯಸ್ಸಾಗುವಿಕೆ ಬರುತ್ತೆ ನೋಡಿ, ಅದು ಕೂಡ ಇದು ಕಮ್ಮಿ ಮಾಡುತ್ತೆ. ಅಷ್ಟೊಂದು ಬೆನಿಫಿಟ್ಸ್ ಇದೆ ಇದು ಕೂಡ. ಇದು ಅಷ್ಟೇ, ತಿಕ್ಕಾಗಿ ಹಾಕ್ಕೊಬೇಕು ಫೇಸ್ ಪ್ಯಾಕ್ನ, ತೆಳುವಾಗಿ ಹಾಕೊಳ್ಳೋಕೆ ಹೋಗಬಾರ್ದು. ನೋಡಿ ಈ ರೀತಿ ದಪ್ಪದಾಗೆ ಹಾಕಬೇಕು. ನೋಡಿ ಈ ರೀತಿ ಹಾಕ್ಕೊಂಡು
10-15 ನಿಮಿಷ ಬಿಟ್ಟರೆ ಸಾಕು. ಬೇಕು ಅಂದರೆ ಇದು 20 ನಿಮಿಷ ಕೂಡ ಬಿಟ್ಕೊಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ನೀವು ನೋಡಿ ಇದನ್ನು ಈ ರೀತಿ ಬಿಟ್ಟು ಇದು ಸ್ವಲ್ಪ ಡ್ರೈ ಅನ್ನಿಸ್ದಾಗ 20 ನಿಮಿಷ ಬಿಟ್ಟ ಮೇಲೆ ನೀಟಾಗಿ ತೊಳ್ಕೊಂಡ್ರೆ ಸಾಕು. ನೋಡಿ ಇದು ನೆಕ್ಸ್ಟ್ ಫೇಸ್ ಪ್ಯಾಕ್. ಇದು ಪಗಡೆ ಹೂವು ಅಂತಾರೆ, ಬಕುಳ ಹೂವು ಅಂತಾರೆ, ಪಗಡೆ ಹೂವು ಅಂತಾರೆ, ರಾತ್ರಿ ರಾಣಿ ಅಂತ ಕೂಡ ಕರೀತಾರೆ. ಇದಕ್ಕೆ ತುಂಬ ಅಂದರೆ ತುಂಬ ಹೆಸರಿದೆ. ಇದನ್ನು ನೀವು ಗೂಗಲಲ್ಲಿ ನಿಮಗೆ ಗೂಗಲ್ ಮಾಡಿ ನಿಮ್ಗೆ ಇದ್ರ ಬಗ್ಗೆ ತುಂಬ ಡೀಟೇಲ್ಸ್ ಸಿಗುತ್ತೆ. ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಇದು ಕೂಡ ತುಂಬ ಹಳೆಯ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು. ನನಗೆ ಗೊತ್ತಿರಂಗೆ ಇದು ಯಾರೂ ಹೇಳಿಲ್ಲ ಅನ್ಕೊತೀನಿ. ನೋಡಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಈ ರೀತಿ ಮಿಕ್ಸಿಯಲ್ಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇದನ್ನು ಕೂಡ ನಾನಿಲ್ಲಿ 1 ಟೀ ಸ್ಪೂನಷ್ಟು ನಾನು ಪೌಡ್ರನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಬೆನಿಫಿಟ್ಸ್ ಅಂತೂ ಫ್ರೆಂಡ್ಸ್, ನಮಗೆ ಆ್ಯಂಟಿ ಏಜಿನ ಕೆಲಸ ಮಾಡುತ್ತೆ. ಚರ್ಮದ ಏನೇ ಸಮಸ್ಯೆ ಇರಲಿ ಹೋಗಿಸುತ್ತಿದ್ದು ಅಷ್ಟು. ಆಮೇಲೆ ನ್ಯಾಚುರಲಾಗಿ ನಮಗೆ ಸ್ಕಿನ್ನ ವೈಟ್ ಮಾಡುತ್ತಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದು ಸ್ಕಿನ್ನನ್ನು ಟೈಟ್ ಮಾಡುತ್ತೆ. ಈ ರಿಂಕಲ್ಸ್ ಎಲ್ಲ ಬರುತ್ತೆ ನೋಡಿ, ಈ ಜೋತು ಬಿದ್ದ ಸ್ಕಿನ್ ಆಗುತ್ತೆ ನೋಡಿ, ಅದನ್ನೆಲ್ಲ ಇದು ನ್ಯಾಚುರಲಾಗೆ ಟೈಟ್ ಮಾಡುತ್ತಿದ್ದು. ಆಮೇಲೆ ಡೀಪ್ ಕ್ಲೀನ್ ಮಾಡುತ್ತೆ, ನಮ್ಮ ಮುಖನ ನೀಟಾಗೆ ಸ್ವಚ್ಛ ಮಾಡುತ್ತೆ. ಇದ್ರದ್ದು ಅಷ್ಟೇ ತುಂಬ ಬೆನಿಫಿಟ್ಸ್ ಇದೆ. ಈಗ ನೋಡಿ ನಾನು ಇದು ಕೂಡ ಸ್ಕಿನ್ಗಂತೂ ರಾಮಬಾಣ ಅಂತ ಹೇಳ್ಬೋದು, ಅಷ್ಟು ಬೆನಿಫಿಟ್ಸ್ ಇದೆ. ಇದ್ರ ಬಗ್ಗೆನೇ ಹೇಳಕ್ಕೆ ಹೋದರೆ ತುಂಬ ಹೋಗುತ್ತೆ, ಅಷ್ಟೊಂದಿದೆ ಇದು. ಇದಕ್ಕೆ 1 ಟೀ ಸ್ಪೂನಷ್ಟು ಹನಿ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಹಸಿ ಹಾಲು ಸೇರಿಸ್ಕೊತಾ ಇದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು. ಇದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹೇರ್ ಗ್ರೋತ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ನಾನು ಮುಂಚೆ ಹೇರ್ ಆಯಿಲ್ ಮಾಡಿ ಕೂಡ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ನೀವು ಹೋಗಿ ನೋಡ್ಬೋದು. ಅದರಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಇದು ಹೇರ್ ಗ್ರೋತ್ ಮಾಡೋಕ್ಕೂ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಎಂಥದೇ ಸ್ಕಿನ್ ಅಲರ್ಜಿ ಇರಲಿ ಇದು ನಿವಾರಣೆ ಮಾಡುತ್ತೆ. ಇದ್ರ ಸ್ಮೆಲ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಹೂವು ಒಣಗಿದ್ರೂ ಕೂಡ ಸ್ಮೆಲ್ ಮಾತ್ರ ಸೂಪರ್ ಇರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನೋಡಿ ಇದನ್ನು ನಾವು ಯಾವ ರೀತಿ ಹಚ್ಕೊಬೇಕು ಅಂತಲೂ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ತಗೊಂಡು ರೌಂಡಾಗೆ ನೀಟಾಗಿ ಒಂದು ಸ್ವಲ್ಪ ನಿಧಾನಕ್ಕೆ ಮಸಾಜ್ ಕೊಡಿ. ಇದನ್ನೀಗ ಸುಮ್ಮನೆ ಪ್ಯಾಕ್ ಥರ ಹಚ್ಚಕ್ಕೆ ಹೋಗ್ಬಿಡಿ, ನಿಧಾನಕ್ಕೆ ಮಸಾಜ್ ಕೊಡಿ. ಇದು ತುಂಬ ಪ್ರೆಸ್ ಮಾಡಿ ಕೊಡಬಾರ್ದು, ಲೈಟಾಗಿ. ಯಾವತ್ತೂ ನಮ್ಮ ಮುಖಕ್ಕೆ ಪ್ರೆಸ್ ಮಾಡಿ ಯಾವುದನ್ನು ಹಚ್ಚಬಾರ್ದು. ಇದನ್ನು ಕೂಡ ಅಷ್ಟೇ ನಾವು 10-15 ನಿಮಿಷ ಬಿಟ್ಬಿಟ್ಟು ನೀಟಾಗಿ ತಣ್ಣೀರಲ್ಲಿ ಮುಖ ತೊಳ್ಕೊಬೇಕು, ಅಥವಾ ವಾರ್ಮ್ ವಾಟ್ರು ಉಗುರು ಬೆಚ್ಚಗಿರೋ ನೀರಲ್ಲಿ ಕೂಡ ನೀವು ಇದನ್ನು ತೊಳ್ಕೊಬೋದು. ಬನ್ನಿ ನೆಕ್ಸ್ಟ್ ಫೇಸ್ ಪ್ಯಾಕ್ಗೆ ಹೋಗೋಣ. ನೋಡಿ ಇಲ್ಲಿ ಚೇಂಜಸ್ ಕೂಡ ಕಾಣ್ತಿದೆ ನೋಡಿ, ತುಂಬ ಅಂದರೆ ತುಂಬ ಚೇಂಜಸ್ ಬರುತ್ತೆ. ಸ್ಕಿನ್ ತುಂಬ ಚೆನ್ನಾಗಿ ಬ್ರೈಟ್ ಆಗುತ್ತೆ, ತುಂಬ ಚೆನ್ನಾಗಿ ಟೈಟ್ ಕೂಡ ಆಗುತ್ತೆ. ಬನ್ನಿ ನೆಕ್ಸ್ಟ್ ಇದು ತೋರಿಸ್ತೇನೆ. ನೋಡಿ ಇಲ್ಲಿ ನಾನು ಒಂದು ಗ್ರೀನ್ ಆ್ಯಪಲ್ ತೊಗೊಂಡಿದ್ದೀನಿ. ಗ್ರೀನ್ ಆ್ಯಪಲ್ನ ತೊಳೆದ್ಬಿಟ್ಟು ನೋಡಿ ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿತೀವಲ್ಲ ಅದರಲ್ಲಿ ನಾನು ತುರಿದು ಇಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ರಸ ಸಿಗುತ್ತೆ. ಸ್ವಲ್ಪ ಹಣ್ಣು ತುರ್ಕೊಂಡ್ರೆ ಸಾಕು, ತುಂಬ ಚೆನ್ನಾಗಿದ್ರು ರಸ ಸಿಗುತ್ತೆ ನಮಗೆ. ಇವಾಗ ನೋಡಿ ಇದನ್ನು ನಾನು ಈ ರೀತಿ ಹಿಂಡಿ ಒಂದು ಬಟ್ಲಿಗೆ ಹಾಕಿ ಇಟ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ನಮ್ಮ ಸ್ಕಿನ್ನ ತುಂಬ ಅಂದರೆ ತುಂಬ ಚೆನ್ನಾಗಿ ಟೈಟ್ ಮಾಡುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಇನ್ಸ್ಟೆಂಟು ಫ್ರೆಶ್ ಕೊಡುತ್ತೆ. ಮುಖದಲ್ಲಿರೋ ಎಣ್ಣೆ ಜಿಡ್ಡೆಲ್ಲ ನೀಟಾಗಿ ತೆಗೆಯುತ್ತೆ, ಡೀಪ್ ಕ್ಲೀನ್ ಮಾಡುತ್ತೆ ನಮ್ಮ ಮುಖನ. ಇವಾಗ ನೋಡಿ ನಾನು 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು 2 ಟೀ ಸ್ಪೂನಷ್ಟು ಗ್ರೀನ್ ಆ್ಯಪಲ್ನ ಜ್ಯೂಸು ಏನಿದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸಣ್ಣ ಟೀ ಸ್ಪೂನಷ್ಟು ಹನಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಯಾವುದೇ ಪ್ಯಾಕ್ ಆಗಲಿ ಗಂಟು ಇಲ್ದಲೇ ಇರೋ ಹಾಗೆ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಓಕೆ, ಇವಾಗ ಇದು ಮಿಕ್ಸ್ ಆಗಿದೆ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ತುಂಬ ದಪ್ಪ ಬೇಡ ಇದು ಪ್ಯಾಕು, ಸ್ವಲ್ಪ ತೆಳು ಇರಲಿ. ನೋಡಿ ಇವಾಗ ಇದನ್ನು ಹಚ್ಚಿ ಕೂಡ ತೋರಿಸ್ತಾ ಇದ್ದೀನಿ. ಇದನ್ನು ಅಷ್ಟೇ ನಾವು ಒಂದ್ಸಲಿ ಹಚ್ಚಿ ಡ್ರೈ ಆದಮೇಲೆ ಇನ್ನೊಂದು ಸತಿ ಹಚ್ಕೋಬೇಕು. ಡಬಲ್ ಲೇಯರ್ ಹಚ್ಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿದ್ದು ರಿಸಲ್ಟ್ ಕೊಡುತ್ತೆ. ಇದು ಅಷ್ಟೇ ರೌಂಡ್ ಸರ್ಕಲಲ್ಲಿ ನಾವು ನಿಧಾನಕ್ಕೆ
ಮಸಾಜ್ ಕೊಟ್ಕೋಬೇಕು. ಮೊದಲನೇ ಸತಿ ಲೇಯರ್ ಹಾಕಿದಾಗ, ಎರಡನೇ ಲೇಯರ್ ಹಾಕಬೇಕಾದಾಗ ನಾವು ಜಸ್ಟು ಅಪ್ಲೈ ಮಾಡಿ ತಿಕ್ಕಾಗಿ ಅಪ್ಲೈ ಮಾಡಿ ಬಿಟ್ಟರೆ ಸಾಕು. ನೋಡಿ ತುಂಬ ಚೆನ್ನಾಗಿ ಶೈನಿಂಗ್ ಕೊಡುತ್ತೆ ಸ್ಕಿನ್. ಇದು ಇನ್ಸ್ಟೆಂಟ್ ಫ್ರೆಶ್ ಫೀಲ್ ಕೊಡುತ್ತಿದ್ದು. ಇದು ಕೂಡ 10-15 ನಿಮಿಷ ಬಿಟ್ಟು ತೊಳ್ಕೊಂಡ್ರೆ ಸಾಕು. ನೋಡಿ ನೆಕ್ಸ್ಟ್ ರೆಮಿಡಿ ತೋರಿಸ್ತಾ ಇದ್ದೀನಿ. ಇದು ಒಣಶುಂಠಿ ಪೌಡರು. ಇದಂತೂ ನಮ್ಮ ಮುಖನ ಡೀಪ್ ಕ್ಲೀನ್ ಮಾಡುತ್ತೆ, ಅಷ್ಟು ಚೆನ್ನಾಗಿದು ಕ್ಲೀನ್ ಮಾಡುತ್ತಿದ್ದು. ನೋಡಿ 1 ಟೀ ಸ್ಪೂನಷ್ಟು ಹನಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 1-2 ಟೀ ಸ್ಪೂನಷ್ಟು ಗಟ್ಟಿ ಮೊಸರು ಸೇರಿಸ್ಕೊತಾ ಇದ್ದೀನಿ. ಮೊಸರು ಅಷ್ಟೇ ತುಂಬ ಹುಳಿ ಇರಬಾರ್ದು, ಫ್ರೆಶ್ ಮೊಸರು ಬಳಸಿದ್ರೆ ಒಳ್ಳೆಯದು ಯಾವತ್ತೇ ಆಗಲಿ ಮುಖಕ್ಕೆ. ನೋಡಿ ಇದನ್ನು ಕೂಡ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಒಂದು ಸ್ವಲ್ಪ ದಪ್ಪ ತಿಕ್ಕಾಗೆ ಇದು ಪೇಸ್ಟ್ ನಾವು ಮಾಡ್ಕೊಬೇಕು. ನೋಡಿ ಈ ರೀತಿ ಬರಬೇಕು. ನೋಡಿ ಇವಾಗ ಇದನ್ನು ಕೂಡ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದು ಸ್ಕಿನ್ ವಾಶ್ ಮಾಡುತ್ತೆ. ಮುಖದಲ್ಲಿರೋ ಎಣ್ಣೆ ಅಂಶ ಎಲ್ಲ ತೆಗೆಯುತ್ತೆ. ಆಮೇಲೆ ಡೀಪ್ ಕ್ಲೀನ್ ಮಾಡುತ್ತೆ. ಮುಖದಲ್ಲಿ ಮೊಡವೆಗಳನ್ನ ಬರ್ದಲೇ ಇರೋ ಹಾಗೆ ತಡೆಯುತ್ತಿದ್ದು. ನೋಡಿ ಇದನ್ನು ಅಷ್ಟೇ, ಯಾವುದೇ ಪ್ಯಾಕ್ ಹಚ್ಚಬೇಕಾದ್ರೂ ರೌಂಡ್ ಸರ್ಕಲ್ ಇದರಲ್ಲೇ ನಾವು ಹಚ್ಕೊಬೇಕು. ಇದನ್ನು ನಾವು ತುಂಬ ಹೊತ್ತು ಬಿಡಬಾರ್ದು. ಮುಖದ ಮೇಲೆ 5-10 ನಿಮಿಷ ಅಷ್ಟೇ ತಣ್ಣೀರಲ್ಲಿ ಮುಖ ತೊಳ್ಕೊಬೇಕು. ಓಕೆ, ಇವಾಗ ನೆಕ್ಸ್ಟ್ ಪ್ಯಾಕು. ನೋಡಿ ಇದು ಹರಳಿ ಮರ ಅಂತಾರಲ್ಲ, ನಾವು ಮರ ಸುತ್ತೀವಿ ನೋಡಿ, ಆ ಎಲೆ ಇದು. ಇದನ್ನು ನಾವು ಒಣಗಿಸಿ ಇಟ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಬೇಕು. ಇದ್ರ ಬೆನಿಫಿಟ್ಸು ಅಷ್ಟೇ ತುಂಬ ಅಂದರೆ ತುಂಬ ಇದೆ. ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿದು ನರಿಷ್ಮೆಂಟ್ ಮಾಡುತ್ತೆ. ನೋಡಿ ಅದು ಪೌಡ್ರನ್ನು 1 ಟೀ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಕಡಲೆ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನೋಡಿ ನಾನು ರೋಸ್ ವಾಟ್ರ್ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 2-3 ಟೀ ಸ್ಪೂನಷ್ಟು ರೋಸ್ ವಾಟ್ರ್ ತೊಗೊಳುತ್ತಿದ್ದು. ನೋಡಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಇದು ಕೂಡ ಯಾವುದೇ ರೀತಿ ಗಂಟು ಬರಬಾರ್ದು. ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ಇದು ಅಂತೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಇದನ್ನು ಕೂಡ ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಮನೇಲಿ ಏನಿರುತ್ತೋ ಅದರಲ್ಲಿ ನಾವು ತುಂಬ ಚೆನ್ನಾಗಿ ಪ್ಯಾಕ್ಗಳನ್ನ ಹಚ್ಕೊಬೋದು. ಎಲ್ಲ ಮನೇಲಿರೋ ರೆಮಿಡಿಯಲ್ಲೇ ನಮಗೆ ಸ್ಕಿನ್ನು ತುಂಬ ಚೆನ್ನಾಗಿ ಗ್ಲೋ ಬರೋ ಅಂಥದ್ದೇ ಇರುತ್ತೆ. ಸೊ ನೋಡಿ ಇದನ್ನು ಕೂಡ 10-15 ನಿಮಿಷ ಬಿಟ್ಟು ನಾವು ತಣ್ಣೀರಲ್ಲಿ ಮುಖ ತೊಳ್ಕೊಂಡ್ರೆ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆಯುರ್ವೇದಿಕ್ ಬಾತಿಂಗ್ ಪೌಡ್ರು. ಮುಂಚೆ ಆಗ ಎಲ್ಲ ಯಾವ ಸೋಪು ಈ ಶಾಂಪು ಎಲ್ಲ ಇಲ್ದಲೇ ಇದ್ದಾಗ ಸ್ನಾನಕ್ಕೆ ಬಳಸ್ತಾ ಇದ್ದಂಥ ಪೌಡ್ರ್ ಇದು. ತುಂಬ ಜನ ಇದನ್ನು ಮರ್ತೋಗಿದ್ದಾರೆ, ತುಂಬ ಜನ ಇದನ್ನು ಬಳಸ್ತಾ ಇದ್ರು ಕೂಡ. ಈ ಪೌಡ್ರು ಮಾಡಿ ನಾವು ಒಂದು ಸತಿ ಇಟ್ಕೊಂಡ್ರೆ 6 ತಿಂಗಳಿಂದ 1 ವರ್ಷದವರೆಗೂ ಇಟ್ಕೊಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಾವು ಎಷ್ಟೇ ದುಡ್ಡು ಕೊಟ್ಟು ಸೋಪು, ಶಾಂಪು, ಬಾಡಿ ವಾಶ್ ಏನೇ ತಂದ್ರೂ ಇಷ್ಟು ರಿಸಲ್ಟ್ ಕೊಡಲ್ಲ, ಅಷ್ಟು ಚೆನ್ನಾಗಿ ಕೊಡುತ್ತೆ. ನಮ್ಮ ಬಾಡಿಲಿರೋ ಡೆಡ್ ಸ್ಕಿನ್ನು, ಈಗ ನಾವು ಸ್ಕ್ರಬ್ಗೆ ಒಂದು ಕ್ರೀಮ್ ತಂದಿಟ್ಕೊತೇವೆ, ವಾಶ್ಗೆ ಬಾಡಿ ವಾಶ್ಗೆ ಒಂದು ಸೋಪ್ ಎಲ್ಲ ತಂದಿಟ್ಕೊತೀವಲ್ಲ, ಅದೆಲ್ಲದು ಕೆಲಸ ಇದು ಒಂದೇ ಪೌಡ್ರು ಮಾಡುತ್ತೆ. ಅಷ್ಟು ಚೆನ್ನಾಗಿದು ರಿಸಲ್ಟ್ ಕೊಡುತ್ತೆ. ನಮ್ಮ ಸ್ಕಿನ್ ವೈಟ್ನಿಂಗ್ ನಾವು ಬಳಸ್ತಾ ನಮ್ಮ ಸ್ಕಿನ್ ಫುಲ್ಲು ವೈಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ರೀತಿ ಡೆಡ್ ಸ್ಕಿನ್ ಇರೋದಿಲ್ಲ. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ಇದು ನೋಡಿ, ಇದು ಮಂಜಿಷ್ಟ ಅಂತ. ಇದು ಸ್ಕಿನ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ಬಾತಿಂಗ್ ಪೌಡ್ರಿಗೆ ಇದು ಕೂಡ ನಾನು ಬಳಸ್ತಾ ಇದ್ದೀನಿ. ಇದು ನೋಡಿ ಭದ್ರಾ ಮುಷ್ಟಿ ಅಂತ ಕರೀತಾರೆ. ಇದು ಗರ್ಕೆ ಥರ ಇರುತ್ತೆ ಹುಲ್ಲಿದು. ಆ ಗಿಡ ಕಿತ್ತಿದಾಗ ಅದರೊಳಗಡೆ ನಮಗೆ ಈ ಗೆಡ್ಡೆ ಸಿಗುತ್ತೆ. ಇದು ಕೂಡ ನಮ್ಮ ಸ್ಕಿನ್ನ ಸಾಫ್ಟ್ ಮಾಡೋಕ್ಕೆ, ಶೈನಿಂಗ್ ಎಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇದು ನೋಡಿ ಕಚೋರ ವೈಟ್ ಟರ್ಮರಿಕ್ ಅಂತ ಕೂಡ ಕರೀತಾರೆ ಇದನ್ನು. ಕಸ್ತೂರಿ ಅರಿಶಿನ, ಆಮೇಲೆ ಬಜೆ. ಇದರ ಅಳತೆ ಎಲ್ಲ ನಾನು ಪೌಡ್ರು ಮಾಡಬೇಕಾದಾಗ ಇದನ್ನೆಲ್ಲ ಪೌಡ್ರು ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಇದು ನೋಡಿ ಆವರಿಕೆ ಪೂವು ಅಂತ ಕರೀತಾರೆ ಇದನ್ನು. ಇದು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಇದು ಅಂತೂ ಎಲ್ರಿಗೂ ಗೊತ್ತಿರುತ್ತೆ, ಜ್ಯೇಷ್ಠ ಮಧು. ಇದು ಕೂಡ ಇದನ್ನು ಬಳಸ್ತಾ ಇದ್ದೀನಿ. ಇದು ಬಗುಡ ಹೂವು ಅಂತಾರೆ, ಬಕುಳ ಹೂವು ಅಂತಾರೆ, ಪಗಡೆ ಹೂವು ಅಂತ ಕೂಡ ಇದನ್ನು ಕರೀತಾರೆ.
ಇದನ್ನು ಒಬ್ಬೊಬ್ಬರು ಒಂದೊಂದು ಹೆಸರಲ್ಲಿ ಕರೀತಾರೆ. ಇದು ಕೂಡ ನಮ್ಮ ಸ್ಕಿನ್ನ ಟ್ಯಾನ್ ಎಲ್ಲ ರಿಮೂವ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ. ಸ್ಕಿನ್ ಹಿಚಿಂಗು, ಅಲರ್ಜಿ ಏನೇ ಇದ್ದರೂ ಕೂಡ ಇದು ರಿಮೂವ್ ಮಾಡುತ್ತೆ. ಅಷ್ಟು ಬೆನಿಫಿಟ್ ಇದೆ ಈ ಫ್ಲವರು. ಹೇರ್ಗೂ ಅಷ್ಟೇ, ಹೇರ್ಗಂತೂ ತುಂಬ ಚೆನ್ನಾಗಿ ನಮ್ಮ ತಲೆಯಲ್ಲಿರೋ ಡ್ಯಾಂಡ್ರಫ್ನ ಕೂಡ ಈ ಹೂವು ಹೋಗಿಸುತ್ತೆ. ಅಷ್ಟು ಚೆನ್ನಾಗಿದು ಕೆಲಸ ಮಾಡುತ್ತೆ. ಇದು ಕೂಡ ನಾನಿಲ್ಲಿ ಬಾತಿಂಗ್ ಪೌಡ್ರಲ್ಲಿ ಬಳಸ್ಕೊತಾ ಇದ್ದೀನಿ. ಇದು ನೋಡಿ, ಇದು ಬಂದು ಅಳಲೆಕಾಯಿ ಅಂತಾರೆ, ಕಾರೆಕಾಯಿ ಅಂತ ಕೂಡ ಕರೀತಾರೆ. ಇದು ತ್ರಿಫಲ ಚೂರ್ಣಗೆ ಬಳಸ್ತಾರಲ್ಲ, ತ್ರಿಫಲ ಚೂರ್ಣಗೆ ಬಳಸೋದ್ರಲ್ಲಿ ಇದು ಕೂಡ ಒಂದು. ಇದು ಅಷ್ಟೇ ನಮ್ಮ ಸ್ಕಿನ್ನಿಗೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಸೊ ನಾನು ಇದನ್ನು ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ. ಇದಕ್ಕೆ ಶೀಕಾಕಾಯಿ ಬಳಸ್ತಾ ಇದ್ದೀನಿ. ನಮಗೆ ಈ ನೊರೆ ಎಲ್ಲ ಬರಬೇಕಲ್ಲ, ಕ್ಲೀನ್ ಮಾಡಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ನೋಡಿ, ಇದು ಬಂದು ಸೋಪ್ ನಟ್ ಅಂತಾರಲ್ಲ, ಅದು ಸೋಪ್ ನಟ್ ಕಾಯಿದು, ಅದು ಕೂಡ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಇದು ನೋಡಿ, ಬಾಳೆಹಣ್ಣಿನ ಚಿಪ್ಪೆ ಒಣಗಿಸಿರೋ ಅಂಥದ್ದು, ಇದು ಕೂಡ ನಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬ ನರಿಷ್ಮೆಂಟ್ ಮಾಡುತ್ತೆ. ಇದು ಕೂಡ ಈಗ ನಾವು ಬಾಳೆಹಣ್ಣು ತಿಂತೀವಲ್ಲ, ಅದನ್ನು ಬಿಸಾಕಬೇಡಿ, ಅದನ್ನು ಒಣಗಿಸಿಟ್ಕೊಳ್ಳಿ. ನೀವು ಕಡಲೆ ಹಿಟ್ಟಿನೊಂದಿಗೆ ಕೂಡ ಇದನ್ನು ಪೌಡ್ರ್ ಮಾಡಿಬಿಟ್ಟು ಸ್ನಾನಕ್ಕೆ ಬಳಸ್ಕೊಳ್ಳಿ. ಫೇಸ್ ಪ್ಯಾಕ್ ಕೂಡ ನೀವು ಯೂಸ್ ಮಾಡ್ಬೋದು. ಮುಲ್ಟಾನಿ ಮುಟ್ಟಿ ಜೊತೆ ಕೂಡ ನೀವು ಇದನ್ನು ಸೇರಿಸಿ ಫೇಸ್ ಪ್ಯಾಕ್ ಹಾಕ್ಕೊಬೋದು. ಅಷ್ಟು ಈಗ ನಾವು ತಿಂದು ಬಿಸಾಕೋ ಚಿಪ್ಪೆಯಲ್ಲೂ ಕೂಡ ನಮ್ಮ ಸ್ಕಿನ್ನಿಗೆ ತುಂಬ ಬೆನಿಫಿಟ್ಸ್ ಇದೆ. ಸೊ ಇದನ್ನು ಕೂಡ ಬಿಸಾಕಬೇಡಿ, ಆರಾಮ್ಸೆ ಒಣಗಿಸಿ ಒಂದು ಡಬ್ಬಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಯಾವುದಕ್ಕೆ ಬೇಕಾದರೂ ಬಳಸ್ಕೊಬೋದು. ಇವನ್ ಹೇರ್ ಪ್ಯಾಕು ಕೂಡ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಇಲ್ಲಿ ನೋಡಿ, ಇದನ್ನು ಭವಾಂಜಿ ಸೀಡ್ ಅಂತ ಕರೀತಾರೆ. ಸಡನ್ನಾಗಿ ನೋಡಿದ್ರೆ ಇದು ಕಲ್ಲೊಂಜಿ ಥರ ಕಾಣುತ್ತೆ, ಅಥವಾ ಸಿಸಮೆನ್ ಸೀಡ್ ಏನೋ ಅಂತ ಅನ್ಕೋಬೋದು, ಕಪ್ಪು ಎಳ್ಳೇನೋ ಅಂತ ದೂರದಿಂದ ನೋಡಿದ್ರೆ. ಆದರೆ ಇದು ಅದೆರಡೂ ಅಲ್ಲ, ಇದು ಭವಾಂಜಿ ಅಂತ. ಇದು ಸ್ಕಿನ್ನನ್ನು ತುಂಬ ಚೆನ್ನಾಗಿ ಸಾಫ್ಟ್ ಮಾಡುತ್ತೆ, ತುಂಬ ಚೆನ್ನಾಗಿ ಕ್ಲೀನ್ ಮಾಡುತ್ತೆ, ಟ್ಯಾನ್ ರಿಮೂವ್ ಮಾಡುತ್ತೆ. ಇದರಲ್ಲೂ ಕೂಡ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಇದು ಕೂಡ ನಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ನಾನು ಈಗ ಮಾಡ್ತಾ ಇರೋ ಬಾತ್ ಪೌಡರ್ಗೆ ನಾನು ಇದು ಕೂಡ ಬಳಸ್ತಾ ಇದ್ದೀನಿ. ಇದರೆಲ್ಲದ್ರದ್ದು ಅಳತೆನ ನಾನು ಪೌಡ್ರ್ ಮಾಡಬೇಕಾದಾಗ ತೋರಿಸ್ತೀನಿ. ಇದು ಮುಲ್ಟಾನಿ ಮಿಟ್ಟಿ, ಇದು ಕೂಡ ನಾನು ಪೌಡ್ರಿಗೆ ಬಳಸ್ತಾ ಇದ್ದೀನಿ. ನೋಡಿ, ಇದು ರೋಸು ಪನ್ನೀರ್ ಗುಲಾಬಿ ಅಂತ ಬರುತ್ತಲ್ಲ, ಅದನ್ನು ನಾವು ನೆರಳಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಬೋದು. ಇಲ್ಲ ನಮ್ಗೆ ಅದು ಆಗಲ್ಲ ಅಂದರೆ ಇದೆಲ್ಲದೂ ಕೂಡ ನಿಮಗೆ ರೆಡಿಮೇಡ್ ಪೌಡ್ರುಗಳು ಕೂಡ ಸಿಗುತ್ತೆ. ನೋಡಿ, ಅದು ಕೂಡ ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇದು ನೋಡಿ, ತುಳಸಿ ಪೌಡರು. ನಮ್ಮ ಬಾಡಿಲಿ ಏನೇ ಎಕ್ಸ್ಟ್ರಾ ಆಯಿಲ್ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಪ್ಲಸ್ ಆ್ಯಂಟಿಬಯೋಟಿಕ್ ಆಗಿ ಕೂಡ ಇದು ಕೆಲಸ ಮಾಡುತ್ತೆ. ನಮ್ಮ ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ ಇರ್ಬೋದು, ಎಲ್ಲದನ್ನು ಕೂಡ ಇದು ರಿಮೂವ್ ಮಾಡುತ್ತೆ. ಅದು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಇವನ್ ಬಗುಡೆ ಹೂವು ಕೂಡ ನಮಗೆ ನಮ್ಮ ಮುಖದಲ್ಲಿರೋ ಪಿಗ್ಮೆಂಟೇಷನ್ ಇರ್ಬೋದು, ಹ್ಯಾಕ್ನಿಕ್ಸ್ ಇರ್ಬೋದು, ಇದೆಲ್ಲ ರಿಮೂವ್ ಮಾಡುತ್ತೆ. ಇದು ನೋಡಿ, ನೀಮ್ ಪೌಡರು, ಇದು ಕೂಡ ಆ್ಯಂಟಿಬಯೋಟಿಕ್ ಆಗಿ ಕೆಲಸ ಮಾಡುತ್ತೆ. ಇದು ಕೂಡ ನಾನಿಲ್ಲಿ ತೊಗೊತಾ ಇದ್ದೀನಿ. ಇನ್ನು ಇದಕ್ಕೆ ಮಿಕ್ಸಿಂಗ್ ಕಾಳುಗಳು ಬಂದರೆ ನೋಡಿ, ಕಡಲೆಕಾಳು, ಅಕ್ಕಿ, ಯಾವುದಾದ್ರೂ ಅಕ್ಕಿ ತೊಗೊಳ್ಳಿ ನೀವು. ಅಕ್ಕಿ ಕೂಡ ನಮ್ಮ ಸ್ಕಿನ್ನ ತುಂಬ ಗ್ಲಾಸಿ ಸ್ಕಿನ್ ಮಾಡುತ್ತೆ, ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಇದು ನೋಡಿ, ಮಸೂರ್ ದಾಲ್ ಅಂತಾರಲ್ಲ, ಮಸೂರ್ದು ಇದು ಕಾಳು, ಅದು ಚಿಪ್ಪೆ ತೆಗೆದಿರ್ತಾರೆ. ಈಗ ತೊಗರಿಬೇಳೆನ ಚಿಪ್ಪೆ ಹೊಡೆದಿರ್ತಾರಲ್ಲ, ಆ ಥರ ಇದು ಮಸೂರ್ ದಾಲ್ದನ್ನ ಚಿಪ್ಪೆ ಅದು ಹೊಡೆದಿರ್ತಾರೆ. ಇದು ಹೊಡಿದಲ್ಲೇ ಇರುವಂಥ ಉಂಡೆ ಕಾಳು. ಇದು ಕೂಡ ಆ್ಯಕ್ಚುಲಿ ಇದು ಸಿಪ್ಪೆ ಸಮೇತ ತೊಗೊಂಡ್ರೆ ತುಂಬ ಒಳ್ಳೆಯದು. ಸೊ ನಾನು ಇದು ಕೂಡ ಇಲ್ಲಿ ತೊಗೊಂಡಿದ್ದೀನಿ. ಇದು ನೋಡಿ, ಉದ್ದಿನ ಕಾಳು, ಕಪ್ಪು ಉದ್ದಿನ ಕಾಳು ಸಿಕ್ಕಿದ್ರೆ ವೆಲ್ ಆ್ಯಂಡ್ ಗುಡ್ಡು. ಸೊ ನನ್ನ ಹತ್ರ ಅದು ಇವಾಗ ಅವೈಲೇಬಲ್ ಇಲ್ಲ. ಸೊ ನಾನಿಲ್ಲಿ ಮಾಮೂಲಿ ಇದು ಪಾಲಿಶ್ಡ್ ಆಗಿರುವಂಥ ಉದ್ದಿನ ಕಾಳನ್ನೇ ನಾನು ಬಳಸ್ತಾ ಇದ್ದೀನಿ. ಅದ್ರ ಜೊತೆಗೆ ನೋಡಿ, ಬಟಾಣಿ ಕೂಡ ನಮ್ಮ ಸ್ಕಿನ್ನ ತುಂಬ ಅಂದರೆ ತುಂಬ ನರಿಷ್ಮೆಂಟ್ ಮಾಡುತ್ತೆ, ತುಂಬ ಶೈನ್ ಕೂಡ ಕೊಡುತ್ತಿದ್ದು. ಸೊ ಇದು ಕೂಡ ನಾನಿಲ್ಲಿ ಹೆಸರು ಕಾಳು ನೋಡಿ, ಹೆಸರು ಕಾಳು ಕೂಡ ತೊಗೊಂಡಿದ್ದೀನಿ. ಹೆಸರು ಕಾಳು ಅಂತೂ ಎಲ್ರಿಗೂ ಗೊತ್ತಿರುತ್ತೆ ನಮ್ಮ ಸ್ಕಿನ್ಗೆ ಎಷ್ಟು ಬೆನಿಫಿಟ್ಸ್ ಇದೆ ಅಂತ. ಸೊ ಇದನ್ನು ಕೂಡ ನಾನು ತೊಗೊಂಡಿದ್ದೀನಿ. ಇವಾಗ ಇದೆಲ್ಲದ್ರನ್ನೂ ಪೌಡ್ರ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಆವರಿಕೆ ಹೂವು, ಇದು ಸೋಪ್ ನಟ್ ಪೌಡರು 50 ಗ್ರಾಮ್, ಸೀಗೆಕಾಯಿ ಪೌಡರು 50 ಗ್ರಾಮ್ನಷ್ಟು, ಇದು ಭವಾಂಜಿ ಪೌಡರು, ಇದು ಕೂಡ 50 ಗ್ರಾಮ್ನಷ್ಟು, ಇದು ಭದ್ರಮುಷ್ಟಿ ಪೌಡರು. ಇದನ್ನ ನೀವು ಕಲ್ಲಲ್ಲಿ ಚೆನ್ನಾಗಿ ಕುಟ್ಬಿಟ್ಟು ಆಮೇಲೆ ಪೌಡ್ರ್ ಮಾಡ್ಕೊಳ್ಳಿ. ಡೈರೆಕ್ಟ್ ಮಿಕ್ಸಿಗೆ ಹಾಕಿದ್ರೆ ಇದು ಪೌಡ್ರ್ ಆಗಲ್ಲ. ಮುಕ್ಕಾಲು ಭಾಗ ನಾವು ಚೆನ್ನಾಗಿ ಕುಟ್ಕೊಬೇಕು ಕಲ್ಲಲ್ಲಿ, ಆಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು. ಇದು ಕೂಡ ನಾನಿಲ್ಲಿ 50 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ.
ಮಂಚಿಷ್ಟ ಪೌಡರು, ಇದು ಕೂಡ ನಾನು 50 ಗ್ರಾಮ್ನ ಸೇರಿಸ್ಕೊತಾ ಇದ್ದೀನಿ. ಅರಳೆಕಾಯಿ ಪೌಡರು, ಇದು ಕೂಡ 50 ಗ್ರಾಮ್ನಷ್ಟು ಸೇರಿಸ್ಕೊತಾ ಇದ್ದೀನಿ. ದಾಸವಾಳದ ಹೂವು, ಇದು ಕೂಡ 50 ಗ್ರಾಮ್ನಷ್ಟು ಪೌಡ್ರು ಮಾಡಿರೋದನ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಲಾವಂಚನ ನಾವು ಹಾಗೆ ಪೌಡ್ರ್ ಮಾಡಕ್ಕೆ ಹೋದ್ರೆ ಮಿಕ್ಸಿಗೆ ಸಿಕ್ಕೋದೇ ಇಲ್ಲ. ಸ್ವಲ್ಪ ಅಕ್ಕಿ ಹಿಟ್ಟು ನೋಡಿ, ಅಕ್ಕಿನ ಹಾಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬೇಕು. ನೋಡಿ, ತುಂಬ ಪೌಡ್ರ್ ಆಗೋದಿಲ್ಲ ಅದು ನುಣ್ಣಗೆ ಮಿಕ್ಸಿಯಲ್ಲಿ. ಬೆಸ್ಟ್ ಸಜೆಸ್ಟ್ ಅಂದರೆ ನೀವು ರೆಡಿಮೇಡ್ ಪೌಡ್ರು ತೊಗೊಳ್ಳಿ. ಇಲ್ಲಾಂದರೆ ಈ ರೀತಿ ಅಕ್ಕಿ ಜೊತೆ ಇದನ್ನು ಫಸ್ಟು ಸಣ್ಣಕ್ಕೆ ಕತ್ರಿಲಿ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡು ನಂತರ ಈ ಥರ ಅಕ್ಕಿ ಹಾಕ್ಬಿಟ್ಟು ಪೌಡ್ರ್ ಮಾಡಿಕೊಂಡು ಜಡಿ ಇಡ್ಕೋಬೇಕು. ನೋಡಿ, ನಾನು ಈಗ ಲಾವಂಚನ ಏನು ಪೌಡ್ರ್ ಮಾಡ್ಕೊಂಡಲ್ಲ ಅಕ್ಕಿ ಮಿಕ್ಸ್ ಮಾಡಿ, ಇಷ್ಟು ತಿರುಳು ಬರುತ್ತೆ ನೋಡಿ, ಈ ಥರ ಆಗುತ್ತೆ. ಬಟ್ ಇದರಲ್ಲಿರೋ ಅಂಶ ಎಲ್ಲ ಅಕ್ಕಿಗೆ ಸೇರ್ಕೊಂಡಿರುತ್ತೆ. ಇವಾಗ ಇದನ್ನು ನಾನು ಇದಕ್ಕೆ ಹಾಕೊತೀನಿ. ನೋಡಿ, ಇಷ್ಟು ಲಾವಂಚನ ನಾನು ತಗೊಂಡು ಇದಕ್ಕೆ ಸ್ವಲ್ಪ ಕತ್ರಿಯಲ್ಲಿ ಕಟ್ ಮಾಡಿ ಹಾಕೊಂಡಿದ್ದೆ. ಅದು ನೋಡಿ ಪೌಡ್ರ್ ಮಾಡಿದ್ರೆ ನೋಡಿ, ಇದಕ್ಕೆ ಅಕ್ಕಿ ಹಾಕ್ಬಿಟ್ಟು ಪೌಡ್ರ್ ಮಾಡಿದ್ದೀನಿ. ಇದನ್ನು ಕೂಡ ನಾನಿಲ್ಲಿ ಇವಾಗ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಅಷ್ಟು ಲಾವಂಚನ ನಾನು ಹಾಕಿ ಪೌಡ್ರ್ ಮಾಡಿದ್ರೆ ಇಷ್ಟೇ, ಇದು ಏನಿದು ಕಡ್ಡಿಗಳ ಥರ ಸಿಗೋದು. ಮಿಕ್ಕಿದೆಲ್ಲ ನಮಗೆ ಅಕ್ಕಿ ಜೊತೆ ಮಿಕ್ಸ್ ಆಗುತ್ತೆ. ಸಜೆಸ್ಟ್ ನಾನು ನಿಮಗೆ ಒಳ್ಳೇದು ರೀತಿ ಮಾಡೋದು, ನೀವು ಪೌಡರ್ ತೊಗೊಂಬಿಡಿ, ಇಲ್ಲಾಂದರೆ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಇದು ಬಾಳೆಹಣ್ಣಿನ ಸಿಪ್ಪೆ, ಇದನ್ನು ಕೂಡ ಅಷ್ಟೇ ನಾವು ಹಾಗೆ ಮಿಕ್ಸಿಗೆ ಹಾಕಿದ್ರೆ ಸ್ವಲ್ಪ ತರ್ತರಿ ಆಗುತ್ತೆ. ಒಂದು ಸ್ವಲ್ಪ ನೋಡಿ, ಇಷ್ಟು ನುಣ್ಣಗಾಗಬೇಕಂದ್ರೆ ಇದಕ್ಕೂ ಕೂಡ ಒಂದು ಸ್ವಲ್ಪ ನಾವು ಅಕ್ಕಿನ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಬೇಕು. ಇದು ನೋಡಿ, ಇಲ್ಲಿ 1 ಬಟ್ಲಷ್ಟು ನಾನು ಇದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಬಜೆನ ಪೌಡರ್ ಮಾಡಿರೋದು, ಇದು ಕೂಡ ಇಲ್ಲಿ ಇದು ಒಂದು 25 ಗ್ರಾಮ್ನಷ್ಟು ಸೇರಿಸ್ಕೊತಾ ಇದ್ದೀನಿ. ಇದ್ರ ಘಾಟು ಸ್ವಲ್ಪ ಜಾಸ್ತಿ ಇರುತ್ತೆ, ಒಂಥರ ಕಹಿ ವಾಸನೆ ಥರ ಇರುತ್ತೆ. ಸೊ ಇಲ್ಲ ಬೇಕು ಅಂದರೆ 50 ಗ್ರಾಮ್ ಕೂಡ ನೀವು ಇದನ್ನು ಸೇರಿಸ್ಕೊಬೋದು. ಇದು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ರೋಸ್ ಪೌಡರು, ಇದು ಕೂಡ ಒಂದು 50 ಗ್ರಾಮಷ್ಟು ಸೇರಿಸ್ಕೊಬೋದು. ಮುಲ್ತಾನಿ ಮಿಟ್ಟಿ, ಇದು ಕೂಡ ಒಂದು 50 ಗ್ರಾಮ್ನಷ್ಟು. ಜ್ಯೇಷ್ಠ ಮಧು, ಇದು ಕೂಡ 50 ಗ್ರಾಮ್ನಷ್ಟು. ಕಚೋರ, ಇದು ಕೂಡ 50 ಗ್ರಾಮ್ನಷ್ಟು. ನೋಡಿ, ಇದು ಕಸ್ತೂರಿ ಅರಿಶಿನ, ಇದು ಕೂಡ 50 ಗ್ರಾಮಷ್ಟು ನಾವು ಇದಕ್ಕೆ ಸೇರಿಸ್ಕೊಬೇಕು. ಬಟ್ ನಾನಿಲ್ಲಿ ಮನೆಯಲ್ಲಿ ಜೆಂಟ್ಸು ಲೇಡೀಸ್ ಇಬ್ಬರು ಬಳಸೋದಾದರೆ ಇದನ್ನು ನೀವು ಲೇಡೀಸ್ ಬಳಸಬೇಕಾದಾಗ ಇದನ್ನು ಮಿಕ್ಸ್ ಮಾಡ್ಕೊಬೇಕಾದಾಗ 1 ಟೀ ಸ್ಪೂನ್ ಹಾಕ್ಕೊಳ್ಳಿ. ಮಿಕ್ಕಿದ್ದಕ್ಕೆ ಇದು ಹಾಕೋದು ಬೇಡ ಜೆಂಟ್ಸ್ ಬಳಸೋದಾದರೆ. ನೋಡಿ, ಇದು ಆವರಿಕೆ ಹೂವು, ಕ್ಷಮಿಸಿ, ಇಲ್ಲಿ ನೋಡಿ, ಇದು ಬಕುಳ ಹೂವಿನ ಪೌಡರು. ಪಗಡೆ ಹೂವು ಅಂತಾರೆ, ಬಕುಳ, ಈ ಥರ ಹೆಸರು ಬರುತ್ತಿದ್ದು. ಇದ್ರದ್ದು ಕೂಡ ಪೌಡರು 50 ಗ್ರಾಮ್ನಷ್ಟು. ಇದು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ತುಳಸಿ ಪೌಡರು 50 ಗ್ರಾಮ್ನಷ್ಟು. ನೀಮ್ ಪೌಡರು, ಇದು ಕೂಡ 50 ಗ್ರಾಮ್ನಷ್ಟು. ಸೊ ಇವಾಗ ಇದಿಷ್ಟೇ. ಇದನ್ನು ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟು ನಿಮಗೆ ಕಾಳುಗಳನ್ನ ಮಿಕ್ಸ್ ಮಾಡೋದನ್ನ ತೋರಿಸ್ತೀನಿ. ನೋಡಿ, ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ ನೀವು ಒಂದು ಡಬ್ಬಕ್ಕೆ ಇಟ್ಕೊಂಡ್ಬಿಡಿ. ಕಾಳುಗಳನ್ನ ಕೂಡ ನಾವು ಮಿಕ್ಸ್ ಮಾಡ್ತೇವಲ್ಲ, ಅದು ಕೂಡ ಸಪ್ರೇಟ್ ಇಟ್ಕೊಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು.
ಪೌಡ್ರ್ ನೀವು ಒಂದು ಸತಿ ಮಾಡಿಟ್ಕೊಂಡ್ರೆ ಕಮ್ಮಿ ಅಂದ್ರೆ ಒಂದು 6 ತಿಂಗಳು ಬಳಸ್ಕೊಬೋದು. ನೋಡಿ 100 ಗ್ರಾಮ್ನಷ್ಟು ಹೆಸರು ಕಾಳು ಪೌಡ್ರ್ ಮಾಡಿರೋವಂಥದ್ದು. ಅಕ್ಕಿ ಹಿಟ್ಟು ಪೌಡ್ರ್ ಮಾಡಿರೋವಂಥದ್ದು, ಅಕ್ಕಿ 100 ಗ್ರಾಮ್ನಷ್ಟು. ಬಟಾಣಿ ಕೂಡ ಪೌಡ್ರ್ ಮಾಡಿರೋವಂಥದ್ದು 100 ಗ್ರಾಮ್ನಷ್ಟು. ಮಸೂರ್ ದಾಲು ಇದು ಕೂಡ ಪೌಡ್ರ್ ಮಾಡಿರೋವಂಥದ್ದು, ಸೇಮ್ 100 ಗ್ರಾಮ್ನಷ್ಟು ಸೇರಿಸ್ಕೊತಾ ಇದ್ದೀನಿ. ಕಡಲೆಕಾಳು ಹಿಟ್ಟು ಇದು ಕೂಡ 100 ಗ್ರಾಮ್ನಷ್ಟು. ನೋಡಿ ಇದು ಕೂಡ ಒಂದು ಕಡೆ ಇಟ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊತೀನಿ. ಇದು ಮಿಕ್ಸ್ ಮಾಡ್ಕೊಂಡು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ನೋಡಿ ನಾನು ಸಾಸಿವೆ ಕೂಡ ಸೇರಿಸ್ಕೊತಾ ಇದ್ದೀನಿ. 25 ಗ್ರಾಮ್ನಷ್ಟು ಸಾಸಿವೆ, ಇದು ನಾನು ಮರ್ತೆ. ಇದು ಕೂಡ 25 ಗ್ರಾಮ್ನಷ್ಟು ಸಾಸಿವೆ ಕೂಡ ನಾನಿಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಪೌಡ್ರ್ ರೆಡಿ ಆಗಿದೆ. ನೋಡಿ ಇದು ಕಾಳುಗಳದ್ದು ಮಿಕ್ಸು. ಇದು ನೋಡಿ ಹರ್ಬ್ಸ್, ನಾವೇನು ಈ ಲವಂಚ ಎಲ್ಲ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು. ಈಗ ಬನ್ನಿ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಳೋದು ಸ್ನಾನ ಮಾಡೋದು. ಇದೆರಡು ಒಟ್ಟಿಗೆ ಇಟ್ಕೋಬೇಡಿ. ಒಟ್ಟಿಗೆ ಇಟ್ಕೊಳ್ಳೋದಿದ್ರೆ ಸ್ವಲ್ಪ ಕ್ವಾಂಟಿಟಿಲಿ ಇಟ್ಕೊಳ್ಳಿ, ಒಂದು ಸಣ್ಣ ಡಬ್ಬಿಲಿ ಇಟ್ಕೊಳ್ಳಿ. ನೀವು ಹಾಗೆ ಒಟ್ಟಿಗೆ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ರೆ ಕಾಳುಗಳಿಗೆ ಹುಳ ಬಿಡುತ್ತಲ್ಲ, ಆವಾಗ ನಮಗೆ ಈ ಹರ್ಬ್ಸ್ ಎಲ್ಲ ಹಾಳಾಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಈಗ ನೋಡಿ ನಾನು ಇದು ನೋಡಿ ಎಷ್ಟು ನೋಡಿ, ನಮಗೆ ಎಷ್ಟು ಬೇಕಷ್ಟು ಸ್ನಾನಕ್ಕೆ ನಾವು ಅಷ್ಟು ಮಿಕ್ಸ್ ಮಾಡ್ಕೊಬೋದು. ನೋಡಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಇದು ತೊಗೊಂಡಿದ್ದೀನಿ. ಅಂದರೆ ಹರ್ಬ್ಸು ಜಸ್ಟ್ ಇದರಲ್ಲಿ ಅರ್ಧ ಪ್ರಮಾಣ ತಗೋಬೇಕು. ನೋಡಿ ನೋಡಿ ಇದು 1 ಟೇಬಲ್ ಸ್ಪೂನ್ ಆದರೆ ಇದೊಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತೊಗೊಬೇಕು. ಇದಕ್ಕೆ ಇನ್ ಕೇಸು ನೀವು ಹೆಣ್ಮಕ್ಳು ಬಳಸೋದಾದ್ರೆ ನೋಡಿ 1 ಚಿಟಿಕೆ ಕಸ್ತೂರಿ ಅರಿಶಿನ ಹಾಕೊಳ್ಳಿ. ಗಂಡು ಮಕ್ಳಿಗಾದ್ರೆ ಬೇಡ, ಆಯ್ತಾ. ನೋಡಿ 1 ಚಿಟಿಕೆ ಅರಿಶಿನ. ಇದನ್ನ ನೀವು ಸ್ನಾನ ಮಾಡಬೇಕಾದಾಗ ಬಿಸಿನೀರಲ್ಲೇ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿನೀರಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ನೀರು ಹಾಕೊತಾ ಇದ್ದೀನಿ ನಾನು. ನಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ನೋಡಿ ಚೆನ್ನಾಗಿ ಕಲಿಸ್ಕೊಂಡ್ಬಿಡ್ಬೇಕಿದು. ನೋಡಿ ಈ ರೀತಿ ಕೈಯಲ್ಲೇ ಕಲಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ನೋಡಿ ಈ ರೀತಿ ಕಲಿಸ್ಕೊಳ್ಳಿ. ನೋಡಿ ಇದು ಈ ರೀತಿ ಆಗುತ್ತೆ. ನೋಡಿ ಕಲಿಸ್ಬಿಟ್ಟು ಒಂದು 2 ನಿಮಿಷ ಬಿಟ್ಟರು ಸಾಕು. ನೋಡಿ ಇಷ್ಟು ತಿಕ್ ಬರುತ್ತೆ. ಇದನ್ನು ನೋಡಿ ಯಾವ ರೀತಿ ಹಚ್ಚೋದು ಅಂತ ಕೂಡ ತೋರಿಸ್ತಾ ಇದ್ದೀನಿ. ಹಿಂಗೆ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಈ ರೀತಿ ಉಜ್ಜಿ ಸ್ಕ್ರಬ್ ಕೊಡಿ. ಯಾವಾಗಲೂ ನಾವು ಈ ರೀತಿ ರೌಂಡಾಗೆ ಕೊಡಬೇಕು. ನೋಡಿ ಲೈಟಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ಹಿಂಗೆ ಸ್ಕ್ರಬ್ ಕೊಡಿ. ನೋಡಿ ನಾನಿಲ್ಲಿ ಬಳೆ ಅಡ್ಡ ಇಟ್ಟಿದ್ದೀನಲ್ಲ, ಇದಕ್ಕೂ ನಿಮಗೆ ವಾಶ್ ಮಾಡಿದ್ಮೇಲೆ ಕಲರ್ ಡಿಫ್ರೆನ್ಸ್ ಕಾಣುತ್ತೆ. ಓಕೆ, ಇವಾಗ ಇದನ್ನು ನಾನು ವಾಶ್ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿಗೂ ತುಂಬ ಡಿಫ್ರೆನ್ಸ್ ಕಾಣ್ತಾ ಇದೆ. ನಿಮಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣ್ತಿದೆ ಗೊತ್ತಿಲ್ಲ, ಬಟ್ ನಿಜವಾಗ್ಲೂ ನೋಡಿ ಜಸ್ಟ್ ಅದು ಬಾಡಿ ವಾಶ್ ಏನು ಯೂಸ್ ಮಾಡಿ ನಾನು ಇದು ತೊಳೆದಿದ್ದೀನಿ ನೋಡಿ, ಇದಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ. ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತಿದ್ದು. ರಿಯಲಾಗಿ ನೋಡೋಕ್ಕಂತೂ ತುಂಬ ಡಿಫ್ರೆನ್ಸ್ ಕಾಣ್ತಾ ಇದೆ. ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ನಮಗೆ ಯಾವುದೇ ರೀತಿ ಸ್ಕಿನ್ ಪ್ರಾಬ್ಲಮ್ ಇದ್ದರೂ ಇದರಿಂದ ನಮಗೆ ಕಮ್ಮಿ ಆಗುತ್ತೆ. ಬಾತಿಂಗ್ ಪೌಡ್ರು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸಿದ್ನಲ್ವಾ, ಇದರಿಂದ ಬೆನಿಫಿಟ್ಸ್ ಏನು ಅನ್ನೋದನ್ನು ಕೂಡ ನಾನು ಇವಾಗ ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ ನಾವೀಗ ಕೆಮಿಕಲ್ ಏನು ಬಳಸಿ ನಾವು ಚರ್ಮ ತುಂಬ ಡ್ರೈ ಆಗುತ್ತಲ್ಲ, ಇದು ಬಂದು ನಮಗೆ ಚರ್ಮದ ಬಣ್ಣನ ಸುಧಾರಿಸುತ್ತೆ, ಆಮೇಲೆ ಕಾಂತಿ ಹೆಚ್ಚಿಸುತ್ತೆ. ಆಮೇಲೆ ಚರ್ಮ ಈಗ ನೋಡಿ ಸೋಪು ಗೀಪು ಎಲ್ಲ ಬಳಸಿದಾಗ ನಮ್ಮ ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ ನೋಡಿ, ಆ ಡ್ರೈನೆಸ್ನ ಕೂಡ ಇದು ಹೋಗಿಸುತ್ತೆ.
ಅಷ್ಟು ಈಗ ನೋಡಿ ಸೋಪು ಬಳಸಿದಾಗ ಏನು ಡ್ರೈ ಆಗುತ್ತೆ ಅಷ್ಟು ಡ್ರೈ ಇದು ಆಗೋದಿಲ್ಲ. ಆಮೇಲೆ ಇದು ಸೂರ್ಯನಿಂದ ಕಪ್ಪಾಗುತ್ತೆ ನೋಡಿ ಮೈ, ಟ್ಯಾನ್ ಕೂಡ ಇದು ರಿಮೂವ್ ಮಾಡುತ್ತೆ. ಇದರಿಂದ ಬ್ಯಾಕ್ಟೀರಿಯಲ್ ಗುಣ ಇದೆ ಇದರಲ್ಲಿ. ಸೊ ಮೊಡವೆ ಕಳೆಗಳಿರುತ್ತಲ್ಲ ಅದೆಲ್ಲ ನಮಗೆ ಕಮ್ಮಿ ಆಗುತ್ತೆ. ಕಲೆಗಳು ಏನಿರುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ. ಸ್ಕಿನ್ನ ಸಾಫ್ಟ್ ಮಾಡುತ್ತೆ. ಆಮೇಲೆ ನಮ್ಮ ದೇಹದಲ್ಲಿ ಬ್ಯಾಡ್ ಸ್ಮೆಲ್ ಬರುತ್ತೆ ನೋಡಿ, ಅದು ಕೂಡ ನಿವಾರಣೆ ಮಾಡುತ್ತೆ. ಫ್ರೆಂಡ್ಸ್ ನೋಡಿ, ಈಗ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮನೇಲಿ ಯಾವ ರೀತಿ ಎಣ್ಣೆನ ಮಾಡ್ಕೊಬೋದು ಅಂತ. ಈ ಎಣ್ಣೆ ಬಂದು ನಮಗೆ ನೋಡಿ ಇಷ್ಟು ತಿಕ್ಕು ಬರುತ್ತಿದೆ ಎಣ್ಣೆ. ನೋಡಿ ಇಷ್ಟು ತಿಕ್ಕು ಬರ್ತಿದ್ದು. ಇದಕ್ಕೆ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಮಿಕ್ಸ್ ಮಾಡ್ಕೊಬೋದು, ನಿಮಗೆ ತುಂಬ ಎಣ್ಣೆ ಸ್ಟ್ರಾಂಗ್ ಅಂತ ಅನ್ನಿಸ್ತು ಅಂದರೆ. ಒಟ್ಟು ನಿಮ್ಗೆ ಇದರಲ್ಲಿ ನೋಡಿ 3.25 ಲೀಟ್ರ್ ಎಣ್ಣೆ ಹಾಕಿದ್ದು ನಾನು. ಇದರಲ್ಲಿ ನನಗೆ 3 ಲೀಟ್ರ್ ಎಣ್ಣೆ ಸಿಕ್ಕಿದೆ. ಆಮೇಲೆ ನೋಡಿ ಹಿಂಡ್ಕೊಂಡ್ಮೇಲೆ ಆಲ್ರೆಡಿ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಯಾವ ರೀತಿ ಹಿಂಡ್ಕೊಳ್ಳೋದು ಅಂತ. ಸೊ ಹಿಂಡ್ಕೊಂಡ್ಮೇಲೆ ನೋಡಿ ಈ ರೀತಿ ಮೂಲಿಕೆನ ಬಿಸಾಕ್ಬಿಡ್ಬೇಡಿ. ಮೂಲಿಕೆನ ಈ ರೀತಿ ಅದೇ ಹಿಂಡಿದ ಬಟ್ಟೆಲೇ ಈ ರೀತಿ ಗಂಟು ಕಟ್ಕೊಳ್ಳಿ. ಗಟ್ಟಿ ಗಂಟು ಕಟ್ಬಿಟ್ಟು ನೋಡಿ ಕೆಳಗಡೆ ಒಂದು ಪಾತ್ರೆ ಇಟ್ಟಿದ್ದೀನಿ ನೋಡಿ, ಪಾತ್ರೆ ಮೇಲೆ ಇದನ್ನು ಇಟ್ಟಿದ್ದೀನಿ. ಇದನ್ನು ಗಟ್ಟಿ ಗಂಟು ಕಟ್ಬಿಟ್ಟು ಇದ್ರ ಮೇಲೆ ಭಾರವಾಗಿರೋದು ಏನಾದರೂ ಇಡಿ. ಭಾರವಾಗಿ ಏನಾದ್ರು ಇಟ್ಟಾಗ ನೋಡಿ ಎಕ್ಸ್ಟ್ರಾ ಎಣ್ಣೆ, ಈಗ ನಾವು ಅಷ್ಟು ಹಿಂಡಿದ್ರೂ ಆದರೂ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ಇದರಲ್ಲಿ, ಅದು ನಿಧಾನಕ್ಕೆ ನೋಡಿ ಕೆಳಗಡೆ ಇಳಿಯುತ್ತೆ. ಈ ಥರ ಕಾಣಿಸ್ತಿದೆಯಾ ನೋಡಿ ಎಣ್ಣೆ ಕಲರ್ ನೋಡಿ ನಿಮಗೆ ಗೊತ್ತಾಗ್ತಾ ಇರ್ಬೋದು. ನಿಧಾನಕ್ಕೆ ಎಣ್ಣೆ ಇಳ್ಕೊಳ್ಳುತ್ತೆ. ಅದಾದಮೇಲೆ ನೀವು ಇದನ್ನು ಮತ್ತೆ ಬಿಸಾಕಬೇಡಿ. ಮತ್ತೆ ಇದಕ್ಕೆ ನೀವು ಬೇಕು ಅಂದರೆ 2ನೇ ಸತಿ ಎಣ್ಣೆ ಸ್ವಲ್ಪ ಲೈಟಾಗಿ ಎಣ್ಣೆ ತೆಕ್ಕೊತೀರಾ ಅನ್ನೋದಾದರೆ ಮತ್ತೆ ಇದಕ್ಕೊಂದು 2 ಲೀಟ್ರ್ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿಬಿಟ್ಟು ಇದ್ರ ಜೊತೆ ಬಿಸಿ ಮಾಡಬೇಡಿ, ಸಪ್ರೇಟಾಗಿ ಬರೀ ಎಣ್ಣೆ ಮಾತ್ರ ಬಿಸಿ ಮಾಡಿಬಿಟ್ಟು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಎಣ್ಣೆ ಇದಕ್ಕೆ ಹಾಕ್ತಿರಲ್ಲ, ಆಗ ಒಂದು ದಿವಸ ಅಥವಾ 2 ದಿವಸ ಬಿಟ್ಬಿಟ್ಟು ಮತ್ತೆ ಗಟ್ಟಿಗೆ ಇಂಟ್ಕೊಳ್ಳಿ. ಮತ್ತೆ ಎಷ್ಟು ಸಾಧ್ಯನೋ ಅಷ್ಟು ಗಟ್ಟಿಗೆ ಇಂಟ್ಕೋಬೇಕು. ಯೂಶಲಿ ಎಣ್ಣೆನ ಎಲ್ಲರೂ ಮನೇಲಿ ಮಾಡಿದಾಗ ಇದೇ ರೀತಿಯೇ ಹಿಂಡೋದು. ಸೊ ಆ ಥರ ಹಿಂಡ್ಕೊಂಡ್ಮೇಲೆ ನೀವು ಇದಕ್ಕೆ ಸೇಮ್ ಇದೇ ಪ್ರೊಸೀಜರ್ ಮಾಡಿ. ಇದೇ ಥರ ಬಟ್ಟೆನ ಗಂಟು ಕಟ್ಬಿಟ್ಟು ಕೆಳಗಡೆ ಸೇಮ್ ಇದೇ ಥರ ಪಾತ್ರೆ ಇಟ್ಬಿಟ್ಟು ಇದ್ರ ಮೇಲೆ ಒಂದು ಭಾರವಾಗಿರೋವಂಥದ್ದು ಏನಾದರೂ ಇಡಿ. ಆವಾಗ ಒಂದು 3 ದಿವಸ 4 ದಿವಸ ಬಿಡಿ. ನಿಧಾನಕ್ಕೆ ಫುಲ್ ಕಂಪ್ಲೀಟಾಗಿ ಎಣ್ಣೆ ಫುಲ್ಲು ಇಳ್ಕೊಳ್ಳುತ್ತೆ. ಆಮೇಲೆ ಇದನ್ನು ನೀವು ಬಿಸಾಕ್ಬೋದು. ಇದನ್ನು ಬಿಸಾಕ್ಬಿಟ್ಟು ಈ ಬಟ್ಟೆನ ರೆಗ್ಯುಲರಾಗಿ ಬೇಕಾದರೆ ನೀವು ಎಣ್ಣೆ ಬಸಿಯೋಕ್ಕೆ ಅಂತಲೇ ಇಟ್ಕೋಬೋದು. ಯಾಕೆಂದರೆ ಪ್ರತಿ ಸಲಿನೂ ನಾವು ಹೊಸ ಬಟ್ಟೆ ಇಟ್ಕೊಳ್ಳೋಕೆ ಹೋದರೆ ತುಂಬ ಎಣ್ಣೆ ಕುಡ್ಕೊಳ್ಳುತ್ತೆ, ಯಾಕಂದರೆ ಬಟ್ಟೆ ಕೂಡ ಎಣ್ಣೆ ಕುಡಿಯುತ್ತೆ. ಸೊ ಅದರಿಂದ ಈ ರೀತಿ ನೀವು ರೆಗ್ಯುಲರಾಗೆ ಯೂಸ್ ಮಾಡ್ಕೊಬೋದು.